ಒಂದು ಕಡೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ಸಜ್ಜಾಗ್ತಾ ಇದ್ದಾರೆ. ಕೆಆರ್ಎಸ್ ಜಲಾಶಯ ಮುಂಭಾಗದ ಬಳಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಪ್ರವೇಶ ದ್ವಾರದ ಬಳಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕೋದಕ್ಕೆ ವಿವಿಧ ಸಂಘಟನೆಗಳು ರೈತರು ಸಜ್ಜಾಗ್ತಾ ಇರೋದನ್ನ ಗಮನಿಸ್ತಿದ್ದೀವಿ. ಕೆಆರ್ಎಸ್ ಜಲಾಶಯಕ್ಕೆ ಈಗ ವಾಟಾಳ್ ನಾಗರಾಜ್ ಅವರು ಕೂಡ ಮುತ್ತಿಗೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಸಿಡಬ್ಲ್ಯೂಆರ್ಸಿ ನೀರು ಬಿಡುವ ಆದೇಶವನ್ನ ಖಂಡಿಸಿ ನೋಡಿ ಅಲ್ಲಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಪೊಲೀಸರು ಅದನ್ನ ತಡೆಯುವಂತಹ ಪ್ರಯತ್ನ ಆಗಿದೆ. ವಾಟಾಳ್ ನಾಗರಾಜ್ ಅವರು ಕೂಡ ಒಂದು ಸ್ಥಳದಲ್ಲಿ ಇರೋದನ್ನ ಗಮನಿಸ್ತಾ ಇದ್ದೀವಿ. ನಮಗೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕಕ್ಕೆ ನಮ್ಮಲ್ಲಿ ಬರದ ಛಾಯೆ ಆವರಿಸಿದೆ. ಇಂತಹ ಸಿಚುವೇಶನ್ ಅಲ್ಲಿ ಹೇಗೆ ಈ ಒಂದು ಆದೇಶವನ್ನ ಹೊರಡಿಸಿತು ಸಿಡಬ್ಲ್ಯೂಆರ್ಸಿ ಅನ್ನುವಂತಹ ಆಕ್ರೋಶ. ನಮ್ಮ ರೈತರಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಅದರ ಜೊತೆಯಲ್ಲಿ ತಮಿಳುನಾಡಿಗೆ ಹೆಂಗ್ ನೀರು ಬಿಡೋದಕ್ಕಾಗತ್ತೆ ಅಂತ ಹೇಳಿ ನಿನ್ನೆ ಬಂದಂತಹ ಆದೇಶದಲ್ಲಿ ನಾವು ಗಮನಿಸಿದ್ವಿ. 9,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ತೆಗೆದುಕೊಂಡು ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ ಹೇಳಿ ಈಗ ಬ್ಯಾರಿಕೇಡ್ ಗಳನ್ನ ಹಾಕಿ ಅಲ್ಲಿ ಮುತ್ತಿಗೆ ಹಾಕೋದನ್ನ ತಡೆಯುವಂತಹ ಪ್ರಯತ್ನ ಆಗಿದೆ. ಕೆಆರ್ಎಸ್ ಜಲಾಶಯ ಮುಂಭಾಗದಲ್ಲಿ ನಡೀತಿರುವಂತಹ ಐಡ್ರಾಮವನ್ನ ಗಮನಿಸ್ತಾ ಇದ್ದೀವಿ. ರೈತರ ಪರವಾಗಿ ನಿಂತು ಕನ್ನಡ ಪರ ಸಂಘಟನೆಗಳು ಕೂಡ ಸಜ್ಜಾಗಿರುವಂತದ್ದು. ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ, ಅವರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸಿಡಬ್ಲ್ಯೂಆರ್ಸಿ ನೀರು ಬಿಡುವ ಆದೇಶವನ್ನ ಖಂಡಿಸಿ ಕೆಆರ್ಎಸ್ಗೆ ಮುತ್ತಿಗೆ ಹಾಕಿದ್ರು. ಆದರೆ ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ಅವರನ್ನ ತಡೆದಿದ್ದಾರೆ. ನಾನು ವಿಶ್ವಾಸ ಯಾವಾಗಲೂ ನನ್ನಲ್ಲಿ ಅವಿಶ್ವಾಸ ಅನ್ನೋ ಪದವೇ ಇಲ್ಲ. ನಾವು ಯಾವಾಗಲೂ ವಿಶ್ವಾಸವೇ. ಅವರೇ ಎತ್ತೆತ್ತಾಗ ಹೊರಟೋಗ್ತಾರೆ. ನಾವು ಏನು ಮಾಡೋದು? ಎಲ್ಲ ಅವ್ರು ನಮ್ಮ ಸ್ನೇಹಿತರೆ. ಏನಪ್ಪ ಅದೇ ನಾವೇನು ಹೇಳೋಣ, ಯಾಕೋ ನಮ್ಮ ಸ್ನೇಹಿತರೆ, ಭಾಳ ಸ್ನೇಹಿತರು, ಅದು ಯಾಕೆ ಹೋದರು, ಏನಾಯಿತು? ಈಗಲಾದರೂ ನಾವು ಇನ್ನೂ ದಿನಾಂಕ ಇದು ಮಾಡಿಲ್ಲ. ಆ ಕಾಲ ಬರುತ್ತೆ. ಇಡೀ ರಾಜ್ಯ ಮಹದಾಯಿಗಾಗಿ, ಕಾವೇರಿಗಾಗಿ ಭಾರಿ ಯಾರು ಏನೇ ಹೇಳ್ಕೊಳ್ಳಿ, ವಾಟಾಳ್ ನಾಗರಾಜ್ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನೋರು ಉಂಟು. ವಾಟಾಳ್ ನಾಗರಾಜ್ ಅವರಿಗೆ ಏನು ಯಾವಾಗಲೂ ಬಂದು ಕರೀತಾರೆ ಅನ್ನೋರು ಉಂಟು. ವಾಟಾಳ್ ನಾಗರಾಜ್ ಅವರು ಬಂದು ಕರೆದ್ರೆ ಅವ್ರಿಗೆ ಲೂಟಿ ಮಾಡ್ತಾರೆ ಅನ್ನೋರು ಉಂಟು. ಯಾರು ಏನಾದರೂ ಹೇಳ್ಕೊಳ್ಳಿ, ನಾವಂತೂ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ ನಮ್ಮ ಪ್ರಾಣನೇ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಏನು ಹೇಳಿ ವಾಟಾಳ್ ನಾಗರಾಜ್ ಅವರು ಮಾತನಾಡ್ತಿರೋದನ್ನ ನಾವು ಗಮನಿಸಿದ್ವಿ. ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರೋದಿಲ್ಲ. ನಮ್ಮ ರಾಜ್ಯದ ಜನರ ಪರವಾಗಿ, ರೈತರ ಪರವಾಗಿ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ನಮ್ಮನ್ನ ಈಗ ತಡಿಬಹುದು, ಬಟ್ ಆದರೆ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮಲ್ಲಿ ನೀರಿಲ್ಲ, ನಮಗೆ ಇಂತಹ ಪರಿಸ್ಥಿತಿ ಇರಬೇಕಾದ್ರೆ ಪ್ರತಿ ಬಾರಿ ಕೂಡ ಮಲತಾಯಿಯ ಧೋರಣೆಯನ್ನ ತೋರಿಸ್ತಾರೆ ಕರ್ನಾಟಕಕ್ಕೆ ಅಂತ ಹೇಳಿ 12,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇತ್ತು. ಆದರೆ ನಿನ್ನೆ ತೆಗೆದುಕೊಂಡ ಸಿಡಬ್ಲ್ಯೂಆರ್ಸಿ ಆದೇಶದ ಅನುಗುಣವಾಗಿ 9,000 ಕ್ಯೂಸೆಕ್ಸ್ ನೀರು ಸುಮಾರು 15 ದಿನಗಳವರೆಗೂ ಬಿಡಬೇಕಾಗತ್ತೆ. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗುತ್ತೆ. ಆದರೆ ಈಗ ಏನು ಕೊಟ್ಟಿದ್ದಾರಲ್ಲ ಆದೇಶ, ಅದನ್ನ ಕೂಡ ಪರಿಗಣಿಸಿ ಅದರ ಆಧಾರದ ಮೇಲೂ ಕೂಡ ಹೈಕೋರ್ಟ್ನಲ್ಲಿ ಈ ವಿಚಾರ ಚರ್ಚೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಕಾದು ನೋಡೋಣ ಏನು ಆಗಬಹುದು ಅಂತ. ಒಟ್ಟಾರೆಯಾಗಿ ಕನ್ನಡ ಪರ ಸಂಘಟನೆಗಳಿರಬಹುದು, ಇತರ ಸಂಘಟನೆಗಳಿರಬಹುದು, ರೈತ ಪರ ಸಂಘಟನೆಗಳಿರಬಹುದು, ಎಲ್ಲರೂ ಕೂಡ ಕೈ ಜೋಡಿಸಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನಾಗಾರರನ್ನ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೋಗ್ತಿರೋದನ್ನ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಕಾವೇರಿಯ ಕಿಚ್ಚು ಸಾಕಷ್ಟು ಕಿಚ್ಚೇರ್ತಾ ಇದೆ. ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಚನ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ರವಿ, ಈಗ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸದ್ಯದ ಸಿಚುವೇಶನ್ ಏನಿದೆ, ಯಾವ ರೀತಿಯಾಗಿ ನಡೀತಾ ಇದೆ ಅಲ್ಲಿನ ಹೋರಾಟ ಅಂತ ಹೇಳಿ. ಏನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತೆ ಕಾವೇರಿ ನೀರು ನಿರ್ವಹಣಾ ಸಮಿತಿ, ಈ ಎರಡೂ ತೀರ್ಪುಗಳು ಯಾವಾಗಲೂ
ರಾಜ್ಯಕ್ಕೆ ವಿರುದ್ಧವಾಗಿ ಬರ್ತಾ ಇರ್ತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಹಾಗಾಗಿನೇ ಇವತ್ತು ಕೂಡ ನಿನ್ನೆಯ ಆದೇಶವನ್ನ ಪಾಲನೆ ಮಾಡಿ ಅಂತೇಳಿ ಪ್ರಾಧಿಕಾರ ಏನ್ ಸೂಚನೆ ಕೊಟ್ಟಿದೆ ಆ ಸೂಚನೆಯನ್ನ ಖಂಡಿಸಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು KRS ಮುಖ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸುಮಾರು 2 ಗಂಟೆ ವೇಳೆಗೆ ಅವರು ಏನ್ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದು ಇತ್ತು. ಆದ್ರೆ 3:30 ಸುಮಾರಿಗೆ ಬಂದಂತ ಟೈಮ್ನಲ್ಲಿ KRS ನ ಮುಖ್ಯ ದ್ವಾರದ ಬಳಿ ಜಮಾವಣೆ ಆಗಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು, ಮತ್ತೆ ಪ್ರಾಧಿಕಾರದ ಆದೇಶವನ್ನ ಖಂಡಿಸಿದ್ರು. ಈ ವೇಳೆ ಪೊಲೀಸ್ನವರು ಅವ್ರನ್ನ ವಶಕ್ಕೆ ಪಡ್ಕೊಂಡು ಆನಂತರ ಒಂದಷ್ಟು ದೂರ ಕರ್ಕೊಂಡೋಗಿ ಆನಂತರ ಬಿಟ್ಟು ಕಳ್ಸಿದ್ರು. ಆದ್ರೆ ಏನು ವಾಟಾಳ್ ನಾಗರಾಜ್ ಅವರು ಈ ಸಂಬಂಧ ಮಾತನಾಡಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯದ ಸಂಸದರ ಬಹಿರಂಗ ರಾಜ್ಯ ಕಾರ್ಯಕ್ರಮವನ್ನು ಹಮ್ಮಿಕೋತೀವಿ ಅಂತಾನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಡ್ಯದಲ್ಲಿ ಇವತ್ತು 2 ಪ್ರತಿಭಟನೆಗಳು ಪ್ರಮುಖವಾಗಿ ನಡೆದವು. ಆ 2 ಪ್ರತಿಭಟನೆಗಳಲ್ಲೂ ರಾಜ್ಯ ಸರ್ಕಾರ ಮತ್ತೆ ಪ್ರಾಧಿಕಾರದ ನಿರ್ಣಯವನ್ನ ಖಂಡಿಸಿದ್ದಾರೆ. ಮತ್ತೆ ನಾಳೆಯಿಂದ ಅಂದ್ರೆ ಏನು 9,000 ನೀರನ್ನ ಬಿಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಆ ಸೂಚನೆಯನ್ನ ಯಾವಾಗ ಇವರು ಪಾಲನೆ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದ್ರೆ ಆದೇಶವನ್ನ ಖಂಡಿಸಿ ಈಗಾಗಲೇ ಪ್ರತಿಭಟನೆಗಳು ವ್ಯಕ್ತ ಆಗ್ತಾ ಇದೆ. ನಾಳೆನೂ ಒಂದಷ್ಟು ಪ್ರತಿಭಟನೆಗಳು ನಡೀತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ರವಿ ಲಾಲಿಪಾಳ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.